ಮುತ್ತಪ್ಪರೈ ಪುತ್ರನ ಮೇಲೆ ಗುಂಡಿನ ದಾಳಿ ಕೇಸ್ ಖಾಸಗಿ ಆಸ್ಪತ್ರೆಯಲ್ಲಿ ಮುತ್ತಪ್ಪರೈ ಪುತ್ರ ರಿಕ್ಕಿಗೆ ಚಿಕಿತ್ಸೆ ಇಂದು ರಿಕ್ಕಿ ರೈ ಹೇಳಿಕೆ ಪಡೆಯಲಿರುವ ಪೊಲೀಸರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೇಳಿಕೆ ಪಡೆಯಲು ಸಿದ್ದತೆ ವೈದ್ಯರ ಸಲಹೆ ಹಿನ್ನೆಲೆ ಹೇಳಿಕೆ ದಾಖಲಿಸಿಕೊಳ್ಳಲು ಪ್ಲಾನ್ ಬಿಡದಿ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ನೇತೃತ್ವದಲ್ಲಿ ವಿಚಾರಣೆ ನಡೆಯಿತು. ಮಾಜಿಡಾನ್ ರೈ ಪುತ್ರ ಮುತ್ತಪ್ಪರೈ ಬಗ್ಗೆ ಒಂದು ಸಿನಿಮಾ ಮಾಡೋದಕ್ಕೆ ರಾಮ್ ಗೋಪಾಲ್ ವರ್ಮ ಎಲ್ಲ ಬಂದಿದ್ರು ಒಮ್ಮೆ. ಆಮೇಲೆ ಅದು ಯಾಕೆ ನಿಂತೋಯ್ತು ಗೊತ್ತಿಲ್ಲ. ಇನ್ನು ಬನ್ನಿ, ರಿಕ್ಕಿ ರೈ ಮಾಜಿಡಾನ್ ಮುತ್ತಪ್ಪರೈ ಪುತ್ರನ ಮೇಲಿನ ಫೈರಿಂಗ್ ಕೇಸ್ ಖಾಕಿಗೆ ದೊಡ್ಡ ತರಳವಾಗಿದೆ. ರಿಕ್ಕಿ ಮೇಲೆ ಫೈರಿಂಗ್ಗೆ ಕಾರಣವೇನು ಎಂಬ ಮೂಲ ಮಾಹಿತಿ ಖಾಕಿ ಪಡೆಗೆ ಸಿಕ್ಕಿಲ್ಲ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಮುತ್ತಪ್ಪರೈ ಕಿರಿಯ ಪುತ್ರನ ಮೇಲೆ ಎರಗಿದ್ಯಾರು? ರಾಮನಗರ ಪೊಲೀಸರಿಗೆ ತಲೆನೋವಾದ ಫೈರಿಂಗ್. ಅಂಡರ್ ವರ್ಲ್ಡ್ ರೌಡಿಸಂನಲ್ಲಿ ಒಂದ್ಸಲ ಕೈಗೆ ರಕ್ತ ತಾಕಿದ್ರೆ ಮುಗಿತು. ಜೀವನ ಪರ್ಯಂತ ಮೈಯೆಲ್ಲ ಕಣ್ಣಾಗಿರಬೇಕು. ಕೊಂಚ ಯಾವಾರಿದ್ರೂ ಶತ್ರುಗಳ ಅಟ್ಯಾಕ್ ಫೇಕ್. ಭೂಗತ ಲೋಕದ ಮಾಜಿ ದೊರೆ ಮುತ್ತಪ್ಪರೈ ಪುತ್ರನ ಮೇಲೆ ಗುಂಡಿನ ದಾಳಿ ನಡೆದಿದೆ. ರಿಕ್ಕಿ ರೈ ಮೇಲೆ ಅಟ್ಯಾಕ್ ಮಾಡಿದವರು ಬಿಡದಿಯಿಂದ ಎಸ್ಕೇಪ್ ಆಗಿದ್ದಾರೆ. ಮುತ್ತಪ್ಪರೈ ಪುತ್ರನ ಮೇಲೆ ಗುಂಡಿನ ದಾಳಿ ಕೇಸ್ ಖಾಸಗಿ ಆಸ್ಪತ್ರೆಯಲ್ಲಿ ಮುತ್ತಪ್ಪರೈ ಪುತ್ರ ರಿಕ್ಕಿಗೆ ಚಿಕಿತ್ಸೆ ಇಂದು ರಿಕ್ಕಿ ರೈ ಹೇಳಿಕೆ ಪಡೆಯಲಿರುವ ಪೊಲೀಸರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೇಳಿಕೆ ಪಡೆಯಲು ಸಿದ್ದತೆ ವೈದ್ಯರ ಸಲಹೆ ಹಿನ್ನೆಲೆ ಹೇಳಿಕೆ ದಾಖಲಿಸಿಕೊಳ್ಳಲು ಪ್ಲಾನ್ ಬಿಡದಿ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ನೇತೃತ್ವದಲ್ಲಿ ವಿಚಾರಣೆ ನಡೆಯಿತು. ಮಾಜಿಡಾನ್ ರೈ ಪುತ್ರ ಮುತ್ತಪ್ಪರೈ ಬಗ್ಗೆ ಒಂದು ಸಿನಿಮಾ ಮಾಡೋದಕ್ಕೆ ರಾಮ್ ಗೋಪಾಲ್ ವರ್ಮ ಎಲ್ಲ ಬಂದಿದ್ರು ಒಮ್ಮೆ. ಆಮೇಲೆ ಅದು ಯಾಕೆ ನಿಂತೋಯ್ತು ಗೊತ್ತಿಲ್ಲ. ಇನ್ನು ಬನ್ನಿ, ರಿಕ್ಕಿ ರೈ ಮಾಜಿಡಾನ್ ಮುತ್ತಪ್ಪರೈ ಪುತ್ರನ ಮೇಲಿನ ಫೈರಿಂಗ್ ಕೇಸ್ ಖಾಕಿಗೆ ದೊಡ್ಡ ತರಳವಾಗಿದೆ. ರಿಕ್ಕಿ ಮೇಲೆ ಫೈರಿಂಗ್ಗೆ ಕಾರಣವೇನು ಎಂಬ ಮೂಲ ಮಾಹಿತಿ ಖಾಕಿ ಪಡೆಗೆ ಸಿಕ್ಕಿಲ್ಲ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಮುತ್ತಪ್ಪರೈ ಕಿರಿಯ ಪುತ್ರನ ಮೇಲೆ ಎರಗಿದ್ಯಾರು? ರಾಮನಗರ ಪೊಲೀಸರಿಗೆ ತಲೆನೋವಾದ ಫೈರಿಂಗ್. ಅಂಡರ್ ವರ್ಲ್ಡ್ ರೌಡಿಸಂನಲ್ಲಿ ಒಂದ್ಸಲ ಕೈಗೆ ರಕ್ತ ತಾಕಿದ್ರೆ ಮುಗಿತು. ಜೀವನ ಪರ್ಯಂತ ಮೈಯೆಲ್ಲ ಕಣ್ಣಾಗಿರಬೇಕು. ಕೊಂಚ ಯಾವಾರಿದ್ರೂ ಶತ್ರುಗಳ ಅಟ್ಯಾಕ್ ಫೇಕ್. ಭೂಗತ ಲೋಕದ ಮಾಜಿ ದೊರೆ ಮುತ್ತಪ್ಪರೈ ಪುತ್ರನ ಮೇಲೆ ಗುಂಡಿನ ದಾಳಿ ನಡೆದಿದೆ. ರಿಕ್ಕಿ ರೈ ಮೇಲೆ ಅಟ್ಯಾಕ್ ಮಾಡಿದವರು ಬಿಡದಿಯಿಂದ ಎಸ್ಕೇಪ್ ಆಗಿದ್ದಾರೆ. ಮುತ್ತಪ್ಪರೈ ಪುತ್ರನ ಮೇಲೆ ಗುಂಡಿನ ದಾಳಿ ಕೇಸ್ ಖಾಸಗಿ ಆಸ್ಪತ್ರೆಯಲ್ಲಿ ಮುತ್ತಪ್ಪರೈ ಪುತ್ರ ರಿಕ್ಕಿಗೆ ಚಿಕಿತ್ಸೆ ಇಂದು ರಿಕ್ಕಿ ರೈ ಹೇಳಿಕೆ ಪಡೆಯಲಿರುವ ಪೊಲೀಸರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೇಳಿಕೆ ಪಡೆಯಲು ಸಿದ್ದತೆ ವೈದ್ಯರ ಸಲಹೆ ಹಿನ್ನೆಲೆ ಹೇಳಿಕೆ ದಾಖಲಿಸಿಕೊಳ್ಳಲು ಪ್ಲಾನ್ ಬಿಡದಿ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ನೇತೃತ್ವದಲ್ಲಿ ವಿಚಾರಣೆ ನಡೆಯಿತು. ಮಾಜಿಡಾನ್ ರೈ ಪುತ್ರ ಮುತ್ತಪ್ಪರೈ ಬಗ್ಗೆ ಒಂದು ಸಿನಿಮಾ ಮಾಡೋದಕ್ಕೆ ರಾಮ್ ಗೋಪಾಲ್ ವರ್ಮ ಎಲ್ಲ ಬಂದಿದ್ರು ಒಮ್ಮೆ. ಆಮೇಲೆ ಅದು ಯಾಕೆ ನಿಂತೋಯ್ತು ಗೊತ್ತಿಲ್ಲ. ಇನ್ನು ಬನ್ನಿ, ರಿಕ್ಕಿ ರೈ ಮಾಜಿಡಾನ್ ಮುತ್ತಪ್ಪರೈ ಪುತ್ರನ ಮೇಲಿನ ಫೈರಿಂಗ್ ಕೇಸ್ ಖಾಕಿಗೆ ದೊಡ್ಡ ತರಳವಾಗಿದೆ. ರಿಕ್ಕಿ ಮೇಲೆ ಫೈರಿಂಗ್ಗೆ ಕಾರಣವೇನು ಎಂಬ ಮೂಲ ಮಾಹಿತಿ ಖಾಕಿ ಪಡೆಗೆ ಸಿಕ್ಕಿಲ್ಲ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಮುತ್ತಪ್ಪರೈ ಕಿರಿಯ ಪುತ್ರನ ಮೇಲೆ ಎರಗಿದ್ಯಾರು? ರಾಮನಗರ ಪೊಲೀಸರಿಗೆ ತಲೆನೋವಾದ ಫೈರಿಂಗ್. ಅಂಡರ್ ವರ್ಲ್ಡ್ ರೌಡಿಸಂನಲ್ಲಿ ಒಂದ್ಸಲ ಕೈಗೆ ರಕ್ತ ತಾಕಿದ್ರೆ ಮುಗಿತು. ಜೀವನ ಪರ್ಯಂತ ಮೈಯೆಲ್ಲ ಕಣ್ಣಾಗಿರಬೇಕು. ಕೊಂಚ ಯಾವಾರಿದ್ರೂ ಶತ್ರುಗಳ ಅಟ್ಯಾಕ್ ಫೇಕ್. ಭೂಗತ ಲೋಕದ ಮಾಜಿ ದೊರೆ ಮುತ್ತಪ್ಪರೈ ಪುತ್ರನ ಮೇಲೆ ಗುಂಡಿನ ದಾಳಿ ನಡೆದಿದೆ. ರಿಕ್ಕಿ ರೈ ಮೇಲೆ ಅಟ್ಯಾಕ್ ಮಾಡಿದವರು ಬಿಡದಿಯಿಂದ ಎಸ್ಕೇಪ್ ಆಗಿದ್ದಾರೆ.
ಮುತ್ತಪ್ಪರೈ ಪುತ್ರನ ಮೇಲೆ ಗುಂಡಿನ ದಾಳಿ ಕೇಸ್ ಖಾಸಗಿ ಆಸ್ಪತ್ರೆಯಲ್ಲಿ ಮುತ್ತಪ್ಪರೈ ಪುತ್ರ ರಿಕ್ಕಿಗೆ ಚಿಕಿತ್ಸೆ ಇಂದು ರಿಕ್ಕಿರೈ ಹೇಳಿಕೆ ಪಡೆಯಲಿರುವ ಪೊಲೀಸರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೇಳಿಕೆ ಪಡೆಯಲು ಸಿದ್ದತೆ ವೈದ್ಯರ ಸಲಹೆ ಹಿನ್ನೆಲೆ ಹೇಳಿಕೆ ದಾಖಲಿಸಿಕೊಳ್ಳಲು ಪ್ಲಾನ್ ಬಿಡದಿ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ನೇತೃತ್ವದಲ್ಲಿ ವಿಚಾರಣೆ ನಡೆಯಿತು. ಮಾಜಿಡಾನ್ ರೈ ಪುತ್ರ ಮುತ್ತಪ್ಪರೈ ಬಗ್ಗೆ ಒಂದು ಸಿನಿಮಾ ಮಾಡೋದಕ್ಕೆ ರಾಮ್ ಗೋಪಾಲ್ ವರ್ಮ ಎಲ್ಲ ಬಂದಿದ್ರು ಒಮ್ಮೆ. ಆಮೇಲೆ ಅದು ಯಾಕೆ ನಿಂತೋಯ್ತು ಗೊತ್ತಿಲ್ಲ. ಇನ್ನು ಬನ್ನಿ, ರಿಕ್ಕಿರೈ ಮಾಜಿಡಾನ್ ಮುತ್ತಪ್ಪರೈ ಪುತ್ರನ ಮೇಲಿನ ಫೈರಿಂಗ್ ಕೇಸ್ ಕಾಕಿಗೆ ದೊಡ್ಡ ತರಣವಾಗಿದೆ. ರಿಕ್ಕಿ ಮೇಲೆ ಫೈರಿಂಗ್ಗೆ ಕಾರಣವೇನೆಂಬ ಮೂಲ ಮಾಹಿತಿ ಕಾಕಿ ಪಡೆಗೆ ಸಿಕ್ಕಿಲ್ಲ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಮುತ್ತಪ್ಪರೈ ಕಿರಿಯ ಪುತ್ರನ ಮೇಲೆ ಎರಗಿದ್ಯಾರು? ರಾಮನಗರ ಪೊಲೀಸರಿಗೆ ತಲೆನೋವಾದ ಫೈರಿಂಗ್. ಅಂಡರ್ವರ್ಲ್ಡ್ ರೌಡಿಸಂನಲ್ಲಿ ಒಂದ್ಸಲ ಕೈಗೆ ರಕ್ತ ತಾಕಿದ್ರೆ ಮುಗಿತು. ಜೀವನ ಪರ್ಯಂತ ಮೈಯೆಲ್ಲ ಕಣ್ಣಾಗಿರ್ಬೇಕು. ಕೊಂಚ ಯಾಮಾರಿದ್ರೂ ಶತ್ರುಗಳ ಅಟ್ಯಾಕ್ ಫೇಕ್. ಭೂಗತ ಲೋಕದ ಮಾಜಿ ದೊರೆ ಮುತ್ತಪ್ಪರೈ ಪುತ್ರನ ಮೇಲೆ ಗುಂಡಿನ ದಾಳಿ ನಡೆದಿದೆ. ರಿಕ್ಕಿರೈ ಮೇಲೆ ಅಟ್ಯಾಕ್ ಮಾಡಿದವರು ಬಿಡದಿಯಿಂದ ಎಸ್ಕೇಪ್ ಆಗಿದ್ದಾರೆ. ಮುತ್ತಪ್ಪರೈ ಪುತ್ರನ ಮೇಲೆ ಗುಂಡಿನ ದಾಳಿ ಕೇಸ್ ಖಾಸಗಿ ಆಸ್ಪತ್ರೆಯಲ್ಲಿ ಮುತ್ತಪ್ಪರೈ ಪುತ್ರ ರಿಕ್ಕಿಗೆ ಚಿಕಿತ್ಸೆ ಇಂದು ರಿಕ್ಕಿರೈ ಹೇಳಿಕೆ ಪಡೆಯಲಿರುವ ಪೊಲೀಸರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೇಳಿಕೆ ಪಡೆಯಲು ಸಿದ್ದತೆ ವೈದ್ಯರ ಸಲಹೆ ಹಿನ್ನೆಲೆ ಹೇಳಿಕೆ ದಾಖಲಿಸಿಕೊಳ್ಳಲು ಪ್ಲಾನ್ ಬಿಡದಿ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ನೇತೃತ್ವದಲ್ಲಿ ವಿಚಾರಣೆ ನಡೆಯಿತು. ಮಾಜಿಡಾನ್ ರೈ ಪುತ್ರ ಮುತ್ತಪ್ಪರೈ ಬಗ್ಗೆ ಒಂದು ಸಿನಿಮಾ ಮಾಡೋದಕ್ಕೆ ರಾಮ್ ಗೋಪಾಲ್ ವರ್ಮ ಎಲ್ಲ ಬಂದಿದ್ರು ಒಮ್ಮೆ. ಆಮೇಲೆ ಅದು ಯಾಕೆ ನಿಂತೋಯ್ತು ಗೊತ್ತಿಲ್ಲ. ಇನ್ನು ಬನ್ನಿ, ರಿಕ್ಕಿರೈ ಮಾಜಿಡಾನ್ ಮುತ್ತಪ್ಪರೈ ಪುತ್ರನ ಮೇಲಿನ ಫೈರಿಂಗ್ ಕೇಸ್ ಕಾಕಿಗೆ ದೊಡ್ಡ ತರಣವಾಗಿದೆ. ರಿಕ್ಕಿ ಮೇಲೆ ಫೈರಿಂಗ್ಗೆ ಕಾರಣವೇನೆಂಬ ಮೂಲ ಮಾಹಿತಿ ಕಾಕಿ ಪಡೆಗೆ ಸಿಕ್ಕಿಲ್ಲ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಮುತ್ತಪ್ಪರೈ ಕಿರಿಯ ಪುತ್ರನ ಮೇಲೆ ಎರಗಿದ್ಯಾರು? ರಾಮನಗರ ಪೊಲೀಸರಿಗೆ ತಲೆನೋವಾದ ಫೈರಿಂಗ್. ಅಂಡರ್ವರ್ಲ್ಡ್ ರೌಡಿಸಂನಲ್ಲಿ ಒಂದ್ಸಲ ಕೈಗೆ ರಕ್ತ ತಾಕಿದ್ರೆ ಮುಗಿತು. ಜೀವನ ಪರ್ಯಂತ ಮೈಯೆಲ್ಲ ಕಣ್ಣಾಗಿರ್ಬೇಕು. ಕೊಂಚ ಯಾಮಾರಿದ್ರೂ ಶತ್ರುಗಳ ಅಟ್ಯಾಕ್ ಫೇಕ್. ಭೂಗತ ಲೋಕದ ಮಾಜಿ ದೊರೆ ಮುತ್ತಪ್ಪರೈ ಪುತ್ರನ ಮೇಲೆ ಗುಂಡಿನ ದಾಳಿ ನಡೆದಿದೆ. ರಿಕ್ಕಿರೈ ಮೇಲೆ ಅಟ್ಯಾಕ್ ಮಾಡಿದವರು ಬಿಡದಿಯಿಂದ ಎಸ್ಕೇಪ್ ಆಗಿದ್ದಾರೆ. ಮುತ್ತಪ್ಪರೈ ಪುತ್ರನ ಮೇಲೆ ಗುಂಡಿನ ದಾಳಿ ಕೇಸ್ ಖಾಸಗಿ ಆಸ್ಪತ್ರೆಯಲ್ಲಿ ಮುತ್ತಪ್ಪರೈ ಪುತ್ರ ರಿಕ್ಕಿಗೆ ಚಿಕಿತ್ಸೆ ಇಂದು